Dear students, in the subject Elements of Costing 1, we are discussing Unit 3 Material Cost Accounting and Control. In this class, let us study the problem and solution on input-output ratio and also the meaning, merits and demerits of FIFO method. It is a method of material pricing. So first we have to solve a problem on input-output ratio. As we have discussed previously, input-output ratio is the relationship between the quantity of materials issued to the production and quantity of materials obtained in finished goods. So input output ratio is equal to input divided by output into 100, and input output ratio in percentage is equal to input divided by output into 100. So here is a problem, we have to read it. From the following data, calculate actual input-output ratio. Number 2, the standard input-output ratio. Number 3, the standard raw material cost of finished output. Number 4, the actual raw material cost of finished output. And number 5, the performance of the raw material. Here information given is actual and standard. Input of groundnut 600 kg in actual cost data. Input of groundnut 600 kg, output of oil 400 kg, cost of raw groundnut per kg is ₹8. And in standard, input of groundnut is 600 kg and output of groundnut is 400 kg and the cost of raw material per kg is ₹8. So next we have to first calculate as asked in the problem. ನೋಡಿ ಪ್ರಾಬ್ಲಮ್ದಲ್ಲಿ ಕೊಟ್ಟ ಹಾಗೆ ಮೊದಲೇದು ನಾವು ಆ್ಯಕ್ಚುಯಲ್ ಇನ್ಪುಟ್ ಔಟ್ಪುಟ್ ರೇಷಿಯೋ ಕಂಡುಹಿಡಬೇಕಾಗಿದೆ. ಹಾಗಾದರೆ ನಂಬರ್ 1ದಲ್ಲಿ ಬರೆಯಿರಿ ಸೊಲ್ಯೂಷನ್. ಸಿ ದ ಸೊಲ್ಯೂಷನ್. ನಂಬರ್ 1ದಲ್ಲಿ ಆ್ಯಕ್ಚುಯಲ್ ಇನ್ಪುಟ್ ಔಟ್ಪುಟ್ ರೇಷಿಯೋ. ಆ್ಯಕ್ಚುಯಲ್ ಇನ್ಪುಟ್ ಔಟ್ಪುಟ್ ರೇಷಿಯೋ ಈಸ್ ಈಕ್ವಲ್ ಟು ಆ್ಯಕ್ಚುಯಲ್ ಇನ್ಪುಟ್ ಡಿವೈಡೆಡ್ ಬೈ ಆ್ಯಕ್ಚುಯಲ್ ಔಟ್ಪುಟ್. ನೋಡಿ ಪ್ರಾಬ್ಲಮ್ದಲ್ಲಿ ಆ್ಯಕ್ಚುಯಲ್ ಇನ್ಪುಟ್ 600 ಕೊಟ್ಟಿದ್ದಾರೆ, ಆ್ಯಕ್ಚುಯಲ್ ಔಟ್ಪುಟ್ 420 ಇದೆ. ಸೊ 600 ಡಿವೈಡೆಡ್ ಬೈ 420 ಈಸ್ ಈಕ್ವಲ್ ಟು 1.43. ಹಾಗಾದರೆ ಆ್ಯಕ್ಚುಯಲ್ ಇನ್ಪುಟ್ ಔಟ್ಪುಟ್ ರೇಷಿಯೋ 1.43 ಟೈಮ್ಸ್ ಇರುತ್ತೆ. ನೆಕ್ಸ್ಟ್ ನಂಬರ್ 2ದಲ್ಲಿ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ರೇಷಿಯೋ ಈಸ್ ಈಕ್ವಲ್ ಟು ನಂಬರ್ 2 ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ರೇಷಿಯೋ ಕೇಳಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ರೇಷಿಯೋ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್. Here standard input is 600 as given in the problem and standard output is 480. It is also given in the problem. So the resultant figure is 1.25 times. Standard input output ratio ಅಂದಾಗ ನಾವು ಸ್ಟ್ಯಾಂಡರ್ಡ್ ಇನ್ಪುಟ್ ಮೇಲೆ ತಗೋಬೇಕು, ಸ್ಟ್ಯಾಂಡರ್ಡ್ ಔಟ್ಪುಟ್ ಡಿವೈಡೆಡ್ ಬೈ ಕೆಳಗೆ ತಗೋಬೇಕು. ಹಾಗಾದರೆ 600 ಡಿವೈಡೆಡ್ ಬೈ 480 ಆಗುತ್ತೆ ಮತ್ತು ಇದರ ಫಲಿತಾಂಶ 1.25 ಟೈಮ್ಸ್ ಇರುತ್ತೆ. ನೆಕ್ಸ್ಟ್ ನಂಬರ್ 3ದಲ್ಲಿ ಸ್ಟ್ಯಾಂಡರ್ಡ್ ರಾ ಮಟೀರಿಯಲ್ ಕಾಸ್ಟ್ ಆಫ್ ಫಿನಿಶ್ಡ್ ಔಟ್ಪುಟ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ರಾ ಮಟೀರಿಯಲ್ ಕಾಸ್ಟ್ ಆಫ್ ಫಿನಿಶ್ಡ್ ಔಟ್ಪುಟ್. ಅಂದರೆ ಫಿನಿಶ್ಡ್ ಔಟ್ಪುಟ್ ಅಂದರೆ ಕಚ್ಚಾ ಸರಕು ಸಿದ್ಧ ವಸ್ತುಗೊಂಡಾಗ ಆ ಸಿದ್ಧ ವಸ್ತು ಏನಿದೆ, ಸಿದ್ಧ ವಸ್ತುದಲ್ಲಿ ಫೈನಲ್ ಆಗಿ ಎಷ್ಟು ಕ್ವಾಂಟಿಟಿ ಒಬ್ಟೇನ್ ಆಗಿದೆ, ಅದಕ್ಕೆ ಅದರದ್ದು ರಾ ಮಟೀರಿಯಲ್ ಕಾಸ್ಟ್ ಪರ್ ಕೆ ಜಿ ಎಷ್ಟು ಆಗುತ್ತೆ ಅನ್ನೋದು ನಾವು ಕಂಡುಹಿಡಬೇಕಾಗಿದೆ. ಉದಾಹರಣೆಗಾಗಿ ಗ್ರೌಂಡ್ನಟ್ ಆಯಿಲ್ ಇಲ್ಲಿ 600 kg ನಾವು ಇನ್ಪುಟ್ ಮಾಡಿದಾಗ ಸ್ಟ್ಯಾಂಡರ್ಡ್ ಔಟ್ಪುಟ್ಟು 480 kg ಆಗಿದೆ. ಹಾಗಾದರೆ ಫೈನಲ್ ಫಿನಿಶ್ಡ್ ಗೂಡ್ದಲ್ಲಿ 600 ಇನ್ಪುಟ್ ಆಗಿ 480 kg ಇದು ಫಿನಿಶ್ಡ್ ಗೂಡ್ ಇದ್ದಾಗ, ಹಾಗಾದರೆ ನಾವು 600 kgಗೆ ಎಷ್ಟು ರಾ ಮಟೀರಿಯಲ್ ಸ್ಪೆಂಡ್ ಮಾಡಿದ್ದೀವಿ
ಆ 480 kgಗೆ ಮಾತ್ರ ಫಿನಿಶ್ಡ್ ಗೂಡ್ದಲ್ಲಿ ಅದು ಎಷ್ಟು ನಮಗೆ ಪರ್ kg ಆಗುತ್ತೆ ಅನ್ನೋದು ಕಂಡುಹಿಡಿಬೇಕಾಗಿದೆ. ಇದಕ್ಕೆ ಫಾರ್ಮುಲಾ ನೋಡಿ, ಕಾಸ್ಟ್ ಆಫ್ ಸ್ಟ್ಯಾಂಡರ್ಡ್ ರಾ ಮಟೀರಿಯಲ್ ಕಾಸ್ಟ್ ಆಫ್ ಫಿನಿಶ್ಡ್ ಔಟ್ಪುಟ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ರಾ ಮಟೀರಿಯಲ್ ಪರ್ kg ಇಂಟು ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ರೇಷಿಯೋ. ನೋಡಿ ಹಾಗಾದರೆ 8 ಕಾಸ್ಟ್ ಆಫ್ ರಾ ಮಟೀರಿಯಲ್ ಪರ್ kg 8 ರೂಪಾಯಿ ಇದೆ ಇಂಟು 1.25, ಅಂದರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ರೇಷಿಯೋ 1.25 ಇದೆ. ಈ ರೀತಿ ಮಾಡೋದ್ರಿಂದ ನಮಗೆ 10 ರೂಪೀಸ್ ಬರುತ್ತೆ. ಹಾಗಾದರೆ 480 kg ಔಟ್ಪುಟ್ ನಮಗೆ ಏನು ಸಿಗುತ್ತೆ ಅದರಲ್ಲಿ ಅದರ 480 kgಗೆ ಪ್ರತಿ kgಗೆ 10 ರೂಪೀಸ್ ರಾ ಮಟೀರಿಯಲ್ ಕಾಸ್ಟ್ ಅದು ಖರ್ಚು ಮಾಡಿದ ಹಾಗೆ ಆಗುತ್ತೆ. ನೆಕ್ಸ್ಟ್ ನಂಬರ್ 4ದಲ್ಲಿ ನಮಗೆ ಕೇಳಲಾದಂಥ ಪ್ರಶ್ನೆ ಆ್ಯಕ್ಚುಯಲ್ ರಾ ಮಟೀರಿಯಲ್ ಕಾಸ್ಟ್ ಆಫ್ ಫಿನಿಶ್ಡ್ ಔಟ್ಪುಟ್. ನೋಡಿ ಆ್ಯಕ್ಚುಯಲ್ ರಾ ಮಟೀರಿಯಲ್ ಕಾಸ್ಟ್ ಆಫ್ ಫಿನಿಶ್ಡ್ ಔಟ್ಪುಟ್ ಕೇಳಿದ್ದಾರೆ. ಹಾಗಾದರೆ ಫಾರ್ಮುಲಾ ಕಾಸ್ಟ್ ಆಫ್ ರಾ ಮಟೀರಿಯಲ್ ಪರ್ kg ಇಂಟು ಆ್ಯಕ್ಚುಯಲ್ ಇನ್ಪುಟ್ ಔಟ್ಪುಟ್ ರೇಷಿಯೋ ಮಾಡಬೇಕಾಗುತ್ತೆ. ಹಾಗಾದರೆ ಕಾಸ್ಟ್ ಆಫ್ ರಾ ಮಟೀರಿಯಲ್ ಪರ್ kg 8 ರೂಪಾಯಿ ಇದೆ ಗುಂಡ್ಲೆ ಆ್ಯಕ್ಚುಯಲ್ ಇನ್ಪುಟ್ ಔಟ್ಪುಟ್ ರೇಷಿಯೋ ನಾವು ಈಗಾಗಲೇ ಫಸ್ಟ್ದಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಅದು 1.43 ಇದೆ. ಸೊ 8 ಇಂಟು 1.43 ಫೈನಲ್ ಆನ್ಸರ್ 11.44, 11 ರೂಪಾಯಿ 44 ಪೈಸಾ. ಇದು 420 kg, ಯಾಕಂದರೆ 600 kg ರಾ ಗ್ರೌಂಡ್ನಟನ್ನು ಇನ್ಪುಟ್ ಮಾಡಿ 420 kg ಮಾತ್ರ ಆಯಿಲನ್ನು ಪಡೆದುಕೊಂಡಾಗ ಇದು ಆ್ಯಕ್ಚುಯಲ್ ಔಟ್ಪುಟ್ಟು 420 ಕೊಟ್ಟಾಗ ರೇಷಿಯೋ 1.43 ಇದೆ. ಈ ರೀತಿ ಪಡೆದುಕೊಂಡಾಗ 8 ರೂಪಾಯಿ ಬದಲು ಆ 420 kgಗೆ ಆ 420 kg ಔಟ್ಪುಟ್ ಏನಿದೆ ಅದರದ್ದು ರಾ ಮಟೀರಿಯಲ್ ಕಾಸ್ಟ್ ನಾವು ಲೆಕ್ಕ ಹಾಕಿದಾಗ ಅದು 11 ರೂಪೀಸ್ 44 ಪೈಸಾ ಆಗುತ್ತೆ ಪ್ರತಿ kgಗೆ. ನೆಕ್ಸ್ಟ್ ನಂಬರ್ 5ದಲ್ಲಿ ಪರ್ಫಾರ್ಮೆನ್ಸ್ ಆಫ್ ದಿ ಮಟೀರಿಯಲ್. ಇಲ್ಲಿ ಪರ್ಫಾರ್ಮೆನ್ಸ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟದ ಕಾರ್ಯಸಾಧನೆ ತೃಪ್ತಿಕರವಾಗಿದೆಯೋ ಅಥವಾ ಇಲ್ಲ ಅನ್ನೋದು ನಾವು ಹೇಳಬೇಕಾಗಿದೆ. ವೆದರ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಟ್ರಿ ಆರ್ ನಾಟ್. ನೋಡಿ ಅದನ್ನು ಕಂಪೇರ್ ಮಾಡೋದಕ್ಕೆ ನಾವು ಈಗಾಗಲೇ ಕಲ್ತಿದ್ದೇವೆ. ಇಂಟರ್ಪ್ರಿಟೇಷನ್ದಲ್ಲಿ ಇನ್ಪುಟ್ ಔಟ್ಪುಟ್ ರೇಷಿಯೋ ಕಲಿಯುವಾಗ ಒಂದು ಇಂಟರ್ಪ್ರಿಟೇಷನ್ ಅನಾಲಿಸಿಸ್ ಏನೆಂದರೆ, ವೆನ್ ದ ರೇಷಿಯೋ ಈಸ್ ಮೋರ್ ದೆನ್ ದ ಸ್ಟ್ಯಾಂಡರ್ಡ್ ರೇಷಿಯೋ then the efficiency of the production department is not satisfactory ಅನ್ನೋದು ಕಲ್ತಿದ್ವಿ. When the ratio is more, the efficiency of the production department or the performance of the production department is not satisfactory. When the ratio is less than the standard ratio, then the performance of the production department is satisfactory. ಹಾಗಾದರೆ ಇಲ್ಲಿ ರೇಷಿಯೋ ಜಾಸ್ತಿ ಇದ್ದಾಗ, ಯಾಕೆಂದರೆ ಆ್ಯಕ್ಚುಯಲ್ ಇನ್ಪುಟ್ ಆಗಿ ಔಟ್ಪುಟ್ಟು ಕಡಿಮೆ ಆದರೆ ರೇಷಿಯೋ ಹೆಚ್ಚಾಗುತ್ತೆ, ಔಟ್ಪುಟ್ಟು ಜಾಸ್ತಿ ಆದರೆ ರೇಷಿಯೋ ಕಡಿಮೆ ಆಗುತ್ತೆ. ಆದ್ದರಿಂದ ಆ್ಯಕ್ಚುಯಲ್ ರೇಷಿಯೋ ಜಾಸ್ತಿ ಇದ್ದರೆ ಅದು ತೃಪ್ತಿಕರವಾಗಿಲ್ಲ. ಆದ್ದರಿಂದ ಹಿಯರ್ ನೋಡ್ರಿ ಇಲ್ಲಿ ಏನಾಗಿದೆ, ಆ್ಯಕ್ಚುಯಲ್ ರೇಷಿಯೋ ಈಸ್ ಮೋರ್, ಆ್ಯಸ್ ಆ್ಯಕ್ಚುಯಲ್ ರೇಷಿಯೋ ಈಸ್ ಮೋರ್ ದ್ಯಾನ್ ದಿ ಸ್ಟ್ಯಾಂಡರ್ಡ್ ರೇಷಿಯೋ. ಸೊ ದ ಪರ್ಫಾರ್ಮೆನ್ಸ್ ಆಫ್ ದಿ ಮಟೀರಿಯಲ್ ಆರ್ ದ ಪರ್ಫಾರ್ಮೆನ್ಸ್ ಆಫ್ ದಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಈಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ. ಇದು ಕನ್ಕ್ಲೂಷನ್ ಅಥವಾ ಪರ್ಫಾರ್ಮೆನ್ಸ್ ಆಫ್ ದ ರಾ ಮಟೀರಿಯಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ನಾವು ಮೆಥಡ್ಸ್ ಆಫ್ ನಂಬರ್ 7ದಲ್ಲಿ ಮೆಥಡ್ಸ್ ಆಫ್ ಪ್ರೈಸಿಂಗ್ ಮಟೀರಿಯಲ್ ಇಶ್ಯೂಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಏಕೆಂದರೆ ಟೆಕ್ನಿಕ್ಸ್ ಆಫ್ ಮಟೀರಿಯಲ್ ಕಂಟ್ರೋಲ್ ನಾವು ಸ್ಟಡಿ ಮಾಡುವಾಗ ಯೂನಿಟ್ 3 ಮಟೀರಿಯಲ್ ಕಾಸ್ಟ್ ಅಕೌಂಟಿಂಗ್ ಕಂಟ್ರೋಲ್ದಲ್ಲಿ ಟೆಕ್ನಿಕ್ಸ್ ಆಫ್ ಮಟೀರಿಯಲ್ ಕಂಟ್ರೋಲನ್ನು ಸ್ಟಡಿ ಮಾಡುವಾಗ ನಂಬರ್ 1 ಫಿಕ್ಸೇಷನ್ ಆಫ್ ಸ್ಟಾಕ್ ಲೆವೆಲ್, ನಂಬರ್ 2 ಮಟೀರಿಯಲ್ ಟರ್ನೋವರ್ ರೇಷಿಯೋ, ನಂಬರ್ 3 ಇಕನಾಮಿಕ್ ಆರ್ಡರ್ ಕ್ವಾಂಟಿಟಿ, ನಂಬರ್ 4ದಲ್ಲಿ ABC ಟೆಕ್ನಿಕ್ ಅಥವಾ ABC ಅನಲೈಸಿಸ್, ನಂಬರ್ 5ದಲ್ಲಿ ಬಿನ್ ಕಾರ್ಡ್, ನಂಬರ್ 6ದಲ್ಲಿ ಇನ್ಪುಟ್ ಔಟ್ಪುಟ್ ರೇಷಿಯೋ ಮತ್ತು ನಂಬರ್ 7ದಲ್ಲಿ ನಾವು ಮೆಥಡ್ಸ್ ಆಫ್ ಪ್ರೈಸಿಂಗ್ ಮಟೀರಿಯಲ್ ಇಶ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ. ದೆರ್ ಆರ್ ವೇರಿಯಸ್ ಮೆಥಡ್ಸ್ ಫಾರ್ ಪ್ರೈಸಿಂಗ್ ಮಟೀರಿಯಲ್ ಇಶ್ಯೂಸ್. ಅಂದರೆ ಮಟೀರಿಯಲ್ಗಳನ್ನ ಸ್ಟೋರ್ ಡಿಪಾರ್ಟ್ಮೆಂಟ್ದಿಂದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇಶ್ಯೂ ಮಾಡಿದಾಗ ಅಲ್ಲಿ ಇಶ್ಯೂ ಮಾಡುವಾಗ ಯಾವ ಬೆಲೆಗೆ ಮಟೀರಿಯಲ್ ಕಾಸ್ಟ್ ಆಕರಿಸಬೇಕೆನ್ನೋದು ಸಮಸ್ಯೆ ಇದೆ. ಏಕೆಂದರೆ ಮಾರ್ಕೆಟ್ನಲ್ಲಿ ಇವತ್ತು ಇನ್ಫ್ಲೇಷನ್ ಅಥವಾ ರೈಸಿಂಗ್ ಪ್ರೈಸಸ್ ಟ್ರೆಂಡ್, ಡಿಕ್ರೀಸಿಂಗ್ ಪ್ರೈಸಸ್ ಟ್ರೆಂಡ್ ಇರಬಹುದಾಗಿದೆ. ಹೆಚ್ಚು ರೈಸಿಂಗ್ ಪ್ರೈಸಸ್ ಟ್ರೆಂಡ್ ಇರೋದರಿಂದ ಬೆಲೆಗಳು ಏರುತ್ತಿರುವಾಗ ಮಟೀರಿಯಲ್ಗಳು ಬೇರೆ ರೇಟ್ಲೆ
ಅಥವಾ ಬೇರೆ ಬೇರೆ ರೇಟಿಗೆ ಕೊಂಡಂಥ ಮೆಟೀರಿಯಲ್ಗಳು ಸಿಲ್ಕು ಅಥವಾ ಸ್ಟಾಕ್ ಇರಬಹುದಾಗಿದೆ. ಹಾಗಾದರೆ ಸ್ಟೋರ್ ಕೀಪರ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಮೆಟೀರಿಯಲ್ಗಳನ್ನ ಇಶ್ಯೂ ಮಾಡಿದ ಮೇಲೆ ಯಾವ ಬೆಲೆಯನ್ನು ಮೆಟೀರಿಯಲ್ ಕಾಸ್ಟ್, ಯಾವ ಬೆಲೆಗೆ ಮೆಟೀರಿಯಲ್ ಕಾಸ್ಟ್ ಆಕರಿಸಬೇಕೆಂಬುದು ಪ್ರಶ್ನೆಯಾಗುತ್ತೆ. ಯಾಕಂದರೆ ಕಾಸ್ಟ್ ಶೀಟ್ ಈಸ್ ಆನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅನ್ನೋದು ನೀವು ತಿಳ್ಕೊಂಡಿದ್ದೀರಿ. ಟು ಅಸರ್ಟೈನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಟೋಟಲ್ ಕಾಸ್ಟ್. ನೋಡಿ, ಅದಕ್ಕೆ ಯಾವ ಕಾಸ್ಟ್ ಶೀಟ್ನಲ್ಲಿ ಮೊದಲನೇ ಐಟಮ್ ಮೆಟೀರಿಯಲ್ ಕಾಸ್ಟ್ ಇದೆ. ಹಾಗಾದರೆ ಉತ್ಪಾದನೆಗಾಗಿ ಮೆಟೀರಿಯಲ್ಗಳನ್ನ ಬಳಸಿದಾಗ ರಾ ಮೆಟೀರಿಯಲ್ ಕಾಸ್ಟ್ ಎಷ್ಟು ಅನ್ನೋದು ನಾವು ನೋಡಿದಾಗ ಮೆಟೀರಿಯಲ್ಲು ಬೇರೆ ಬೇರೆ ರೇಟಿಗೆ ಕೊಂಡಂದು ಇರುತ್ತೆ. ಯಾಕಂದರೆ ಯಾವ ಬೆಲೆಗೆ ಮೆಟೀರಿಯಲ್ಗಳು ನಾವು ಚಾರ್ಜ್ ಮಾಡಬೇಕಾದಾಗ ಡಿಫ್ರೆಂಟ್ ಮೆಥಡ್ ಇವೆ. ಇಲ್ಲಿ FIFO ಮೆಥಡ್, ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್, ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್, LIFO ಮೆಥಡ್ ಮತ್ತು ಅವರೇಜ್ ಪ್ರೈಸ್ ಮೆಥಡ್ಗಳಿವೆ. ಸಿಂಪಲ್ ಅವರೇಜ್ ಪ್ರೈಸ್ ಮೆಥಡ್, ಪಿರಿಯಾಡಿಕ್ ಅವರೇಜ್ ಪ್ರೈಸ್ ಮೆಥಡ್, ಸಿಂಪಲ್ ವೇಟೆಡ್ ಪ್ರೈಸ್ ಅವರೇಜ್ ಪ್ರೈಸ್ ಮೆಥಡ್, ಪಿರಿಯಾಡಿಕ್ ವೇಟೆಡ್ ಅವರೇಜ್ ಪ್ರೈಸ್ ಮೆಥಡ್, ನೆಕ್ಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ NIFO, ಹೈಯೆಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ HIFO ಅಂತ ಹೇಳಿ ಡಿಫ್ರೆಂಟ್ ಮೆಥಡ್ಗಳಿರುವಾಗ ಇಲ್ಲಿ 2 ಇಂಪಾರ್ಟೆಂಟ್ ಮೆಥಡ್ಸ್ which are prescribed for our syllabus are FIFO ಮೆಥಡ್ ಆ್ಯಂಡ್ LIFO ಮೆಥಡ್. ನೋಡಿ, ಬೇರೆ ಬೇರೆ ಮೆಥಡ್ಗಳು ಇರುವಾಗ ನಮ್ಮ ಸಿಲೆಬಸ್ಗೆ ನಿಗದಿಪಡಿಸಿದ್ದು FIFO ಮೆಥಡ್ ಮತ್ತು LIFO ಮೆಥಡ್ ಮಾತ್ರ. ಅದರಿಂದ 2 ಮೆಥಡ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫಸ್ಟ್ ನೋಡಿ, ಹಾಗಾದರೆ ಇಲ್ಲಿ ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ಸ್ ಆಫ್ ಪ್ರೈಸಿಂಗ್ ಮಟೀರಿಯಲ್ ಇಶ್ಯೂಸ್ದಲ್ಲಿ ನಂಬರ್ 1 ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್. ನೋಡಿ, ವಾಟ್ ಈಸ್ FIFO ಎಂದು ಕೇಳಿದಾಗ FIFO ಮೀನ್ಸ್ ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್. ಇಟ್ ಈಸ್ ಅ ಮೆಥಡ್ ಆಫ್ ಮಟೀರಿಯಲ್ ಪ್ರೈಸಿಂಗ್. ಅಂಡರ್ ದಿಸ್ ಮೆಥಡ್ ದ ಮಟೀರಿಯಲ್ಸ್ ರಿಸೀವ್ಡ್ ಫಸ್ಟ್ ಆರ್ ಇಶ್ಯೂಡ್ ಫಸ್ಟ್ ಟು ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಈ ರೀತಿ ಬರೀಬೇಕಾಗಿದೆ. ಅಂಡರ್ ದಿಸ್ ಮೆಥಡ್ ದ ಮಟೀರಿಯಲ್ಸ್ ರಿಸೀವ್ಡ್ ಫಸ್ಟ್ ಆರ್ ಇಶ್ಯೂಡ್ ಫಸ್ಟ್ ಟು ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ನೋಡಿ, ಹಾಗಾದರೆ ಈ ಒಂದು ಮೆಥಡ್ದ ಅಡ್ವಾಂಟೇಜಸ್ ಅಥವಾ ಮೆರಿಟ್ಸ್ ನೋಡೋಣ. ನಂಬರ್ 1, ಇಟ್ ಈಸ್ ಸಿಂಪಲ್ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. ದಿಸ್ ಮೆಥಡ್ ಈಸ್ ಸಿಂಪಲ್ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. FIFO ಮೆಥಡ್ ಈಸ್ ಸಿಂಪಲ್ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. ನೋಡಿ, ಇದು ಬಹಳ ಸರಳವಾಗಿದೆ ಮತ್ತು ಸುಲಭವಾಗಿ ತಿಳಿಯುವಂಥದ್ದಾಗಿದೆ. ನಂಬರ್ 2ದಲ್ಲಿ ಇಟ್ ರಿಪ್ರೆಸೆಂಟ್ಸ್ ಗುಡ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ನೋಡಿ, ಯಾಕಂದರೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಎನ್ನುವ ದೃಷ್ಟಿಯಲ್ಲಿ ಮೊದಲ ಮೆಟೀರಿಯಲ್ಗಳು ಕೊಂಡದ್ದು ಮೊದಲು ಇಶ್ಯೂ ಆಗಬೇಕು ಅನ್ನೋ ಆಧಾರದ ಮೇಲೆ ಇದು ಹೆಚ್ಚು ನ್ಯಾಯಸಮ್ಮತವಾಗಿದೆ. ಆದ್ದರಿಂದ ಇಟ್ ರಿಪ್ರೆಸೆಂಟ್ಸ್ ಗುಡ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಎಂದು ಹೇಳ್ಬೋದು. ಹಾಗಾದರೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ದಲ್ಲಿ ಇದು ಉತ್ತಮವಾದಂಥ ವಿಧಾನ ಎಂದು ಪರಿಗಣಿಸಬಹುದಾಗಿದೆ. ನೆಕ್ಸ್ಟ್, ಡಿಮೆರಿಟ್ಸ್. ಇದರ ದೋಷಗಳನ್ನ ನೋಡಿದಾಗ ನಂಬರ್ 1ದಲ್ಲಿ ಕಾಸ್ಟ್ ಫ್ಲಕ್ಚುಯೇಷನ್ ಇನ್ ಡಿಫ್ರೆಂಟ್ ಜಾಬ್ಸ್. ಕಾಸ್ಟ್ ಫ್ಲಕ್ಚುಯೇಷನ್ ಇನ್ ಡಿಫ್ರೆಂಟ್ ಜಾಬ್ ಅಂದರೆ ಬೇರೆ ಬೇರೆ ಉತ್ಪಾದನಾ ಕೆಲಸಗಳಲ್ಲಿ ಉತ್ಪಾದನಾ ವೆಚ್ಚದ ಏರಿಳಿತ ಇರುತ್ತೆ. ಯಾಕಂದರೆ ಹೆಚ್ಚು ಕಡಿಮೆ ಇರುತ್ತೆ. ಯಾಕಂದರೆ ಟೋಟಲ್ ಕಾಸ್ಟು ಮಟೀರಿಯಲ್ ಕಾಸ್ಟ್ ಮೇಲೆ ಅವಲಂಬನೆಯಾಗಿದೆ. ಮಟೀರಿಯಲ್ ಕಾಸ್ಟು ಜಾಸ್ತಿ ಆದಾಗ ಟೋಟಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಮಟೀರಿಯಲ್ ಕಾಸ್ಟ್ ಕಡಿಮೆ ಇದ್ದರೆ ಟೋಟಲ್ ಕಾಸ್ಟ್ ಕಡಿಮೆ ಆಗುತ್ತೆ. ಹಾಗೆ ಇಲ್ಲಿ ಬೇರೆ ಬೇರೆ ರೇಟ್ಗೆ ಕೊಂಡಂಥ ಮಟೀರಿಯಲ್ಗಳು ಪ್ರೊಡಕ್ಷನ್ಗೆ ಇಶ್ಯೂ ಆದಾಗ ಬೇರೆ ಬೇರೆ ರೇಟ್ಲೆ ಚಾರ್ಜ್ ಆಗೋದ್ರಿಂದ ಟೋಟಲ್ ಕಾಸ್ಟ್ ಫ್ಲಕ್ಚುಯೇಷನ್ ಆಗುತ್ತೆ. ಟೋಟಲ್ ಕಾಸ್ಟ್ ಇನ್ ಡಿಫ್ರೆಂಟ್ ಜಾಬ್ಸ್, ಬೇರೆ ಬೇರೆ ಉತ್ಪಾದನಾ ಕೆಲಸಗಳಲ್ಲಿ ಟೋಟಲ್ ಕಾಸ್ಟು ಫ್ಲಕ್ಚುಯೇಷನ್ ಆಗುತ್ತೆ. ಇದು ಒಂದು ಡಿಮೆರಿಟ್. ನೆಕ್ಸ್ಟ್, ನಂಬರ್ 2ದಲ್ಲಿ ಎರಡನೇ ಡಿಮೆರಿಟ್ ಏನೆಂದರೆ ಇನ್ ಕೇಸ್ ಆಫ್ ರೈಸಿಂಗ್ ಪ್ರೈಸಸ್ ದಿಸ್ ಮೆಥಡ್ ಗಿವ್ಸ್ ಮೋರ್ ಪ್ರಾಫಿಟ್ ಆ್ಯಂಡ್ ರಿಸಲ್ಟ್ಸ್ ಇನ್ ಹೈಯರ್ ಟ್ಯಾಕ್ಸ್ ಲಯಬಿಲಿಟಿ. ನೋಡಿ, ಒಂದು ವೇಳೆ ಬೆಲೆಗಳು ಏರುತ್ತಿರುವಾಗ ಇದು ಹೆಚ್ಚಿಗೆ ಲಾಭ ಕೊಡುತ್ತೆ ಮತ್ತು ಹೆಚ್ಚಿನ ತೆರಿಗೆಗೆ ದಾರಿ ಮಾಡಿಕೊಡುತ್ತೆ ಅಥವಾ ಹೆಚ್ಚು ತೆರಿಗೆಯನ್ನು ಕಂಪನಿಗಳು ಅಥವಾ ಸಂಸ್ಥೆಗಳು ಕೊಡಬೇಕಾಗಿದೆ. ನೋಡಿ, ಏಕೆಂದರೆ ಇನ್ ಕೇಸ್ ಆಫ್ ರೈಸಿಂಗ್ ಪ್ರೈಸಸ್ ಬೆಲೆಗಳು ಏರುತ್ತಿರುವಾಗ ಇವತ್ತಿದ್ದದ್ದು ಬೆಲೆ ನಾಳೆ ಹೆಚ್ಚಿರುತ್ತೆ. ಹೀಗೆ ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಪ್ರಕಾರ ನೋಡಿ, ಬೆಲೆಗಳು ಒಮ್ಮೆ 10 ರೂಪಾಯಿ ಕೊಂಡುಕೊಂಡಿದ್ದಿರ್ಬೋದು ಮಟೀರಿಯಲ್ ಸ್ಟಾಕ್, ನೆಕ್ಸ್ಟ್ 12 ರೂಪೀಸ್ಲೇ ಪರ್ kg ಕೊಂಡುಕೊಂಡಿದ್ದಿರ್ಬೋದು, ನೆಕ್ಸ್ಟ್ 15 ರೂಪೀಸ್ ಇರ್ಬೋದು. ಹೀಗೆ ಮೊದಲು ಕೊಂಡಂಥ ಮಟೀರಿಯಲ್ಗಳು, ಮೊದಲು ಖರೀದಿಯಾದ ಮಟೀರಿಯಲ್ಗಳು ಮೊದಲು ಇಶ್ಯೂ ಆಗೋದ್ರಿಂದ ಹೆಚ್ಚಿನ ರೇಟಿಗೆ ಕೊಂಡಂಥ ಮಟೀರಿಯಲ್ಗಳು ಸ್ಟಾಕ್ ಇರುತ್ತೆ. ಹೀಗೆ ಕ್ಲೋಸಿಂಗ್ ಸ್ಟಾಕ್ ನೋಡಿರಿ, ಕ್ಲೋಸಿಂಗ್ ಸ್ಟಾಕ್ ಹೆಚ್ಚಿನ ರೇಟ್ಗೆ ಇಲ್ಲಿ ವ್ಯಾಲ್ಯೂಯೇಷನ್ ಆಗುತ್ತೆ. ಯಾಕಂದರೆ ಕೊನೆಗೆ ಕೊಂಡುಕೊಂಡದ್ದು ಹೆಚ್ಚಿನ ಒಂದು ದರಕ್ಕೆ ಕೊಂಡುಕೊಂಡಂಥ ಮಟೀರಿಯಲ್ಗಳು ಸಿಲ್ಕ್ ಉಳಿಯೋದ್ರಿಂದ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಹೆಚ್ಚಾಗುತ್ತೆ. ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಹೆಚ್ಚಾದರೆ ಅದು ಟ್ರೇಡಿಂಗ್ ಅಕೌಂಟ್ಗೆ ಕ್ರೆಡಿಟ್ ಆಗುವಂಥ ಐಟಮ್. ಆದ್ದರಿಂದ ಇಲ್ಲಿ ಕ್ಲೋಸಿಂಗ್ ಸ್ಟಾಕು ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ತೊಗೋತೀವಿ, ಓಪನಿಂಗ್ ಸ್ಟಾಕು ಡೆಬಿಟ್ ಸೈಡ್ ಇರುತ್ತೆ. ಹಾಗಾದರೆ
ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಹೆಚ್ಚಾದರೆ ಅದು ಟೋಟಲ್ ಕ್ರೆಡಿಟ್ ಹೆಚ್ಚಾಗಿ ಪ್ರಾಫಿಟ್ ಹೆಚ್ಚಾಗುತ್ತೆ. ಹಾಗಾದರೆ ಪ್ರಾಫಿಟ್ ಮೇಲೆ ಪ್ರಭಾವ ಬೀರುವಂಥ ಅಂಶ. ಸೊ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಫೆಕ್ಟ್ಸ್ ದ ಪ್ರಾಫಿಟ್. ಸ್ಟಾಕ್ ವ್ಯಾಲ್ಯೂ ಹೆಚ್ಚಾದರೆ ಪ್ರಾಫಿಟ್ ಹೆಚ್ಚಾಗುತ್ತೆ. ಇಫ್ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಈಸ್ ಮೋರ್ ದೆನ್ ಪ್ರಾಫಿಟ್ ವುಡ್ ಆಲ್ಸೋ ಬಿ ಮೋರ್. ಅದರಿಂದ ನೋಡಿರಿ, ಜಾಸ್ತಿ ಲಾಭ ಕೊಟ್ಟಾಗ ಆ್ಯಂಡ್ ದರ್ ಈಸ್ ಎ ಮೋರ್ ಪ್ರಾಫಿಟ್, ದ ಕಂಪ್ನಿ ಹ್ಯಾಸ್ ಟು ಪೇ ಮೋರ್ ಟ್ಯಾಕ್ಸ್ ಆನ್ ಇಟ್ಸ್ ಪ್ರಾಫಿಟ್ ಅರ್ನ್ಡ್. ಹೌದಿಲ್ಲ? ಒಂದು ವೇಳೆ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಹೆಚ್ಚಾದರೆ ಕ್ರೆಡಿಟ್ ಸೈಡ್ ಹೆಚ್ಚಾಗಿ ಮತ್ತು ಪ್ರಾಫಿಟ್ ಹೆಚ್ಚಾಗುತ್ತೆ. ಪ್ರಾಫಿಟ್ ಹೆಚ್ಚಾದರೆ ಕಂಪ್ನಿಗಳು ತೆರಿಗೆ ಕೊಡಬೇಕಾಗುತ್ತೆ. ಇದು ಒಂದು ಡಿಮೆರಿಟ್. ನೋಡಿ, ಹೀಗೆ ನೆಕ್ಸ್ಟ್ ಕ್ಲಾಸ್ದಲ್ಲಿ ಈ P4 ಮೆಥಡ್, ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಬಗ್ಗೆ ಒಂದು ಪ್ರಾಬ್ಲಮ್. ಏಕೆಂದರೆ ಈ P4 ಮೆಥಡಲ್ಲಿ ಪ್ರತಿ ಎಕ್ಸಾಮ್ಗೆ ಕ್ವಶನ್ಗಳು 15 ಮಾರ್ಕ್ಸ್ಗಾಗಿ P4 ಅಥವಾ LIFO ಮೆಥಡ್ ಮೇಲೆ ಕೇಳ್ತಾ ಬಂದಿದ್ದಾರೆ. ಅದರಿಂದ P4 ಮೆಥಡ್ ಆರ್ LIFO ಮೆಥಡ್ ಎರಡೂದರಲ್ಲಿ ಈ ಸ್ಟೋರ್ ಲೆಜರನ್ನು ನಾವು ತಯಾರು ಮಾಡಬೇಕಾಗಿದೆ. ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಪ್ರಕಾರ ಸ್ಟೋರ್ ಲೆಜರ್ ಮತ್ತು ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಪ್ರಕಾರ ಸ್ಟೋರ್ ಲೆಜರ್. ಹಾಗಾದರೆ ನೆಕ್ಸ್ಟ್ ಕ್ಲಾಸ್ದಲ್ಲಿ P4 ಮೆಥಡ್ ಫಾಲೋ ಮಾಡಿ ಮತ್ತು LIFO ಮೆಥಡ್ಗಳನ್ನು ಫಾಲೋ ಮಾಡಿ ಸ್ಟೋರ್ ಲೆಜರ್ ತಯಾರಿಸೋಣ. ಇದು 15 ಮಾರ್ಕ್ಸ್ಗೆ ಎಕ್ಸಾಮ್ಗೆ 15 ಮಾರ್ಕ್ಸ್ ಕ್ವೆಶನ್ ಕಂಪಲ್ಸರಿ ಇದೆ. ಪ್ರತಿ ಕ್ವೆಶನ್ ಪೇಪರ್ದಲ್ಲಿ ನೀವು ನೋಡ್ಬೋದು, ಅಬ್ಸರ್ವೇಷನ್ ಮಾಡಿ. ಥ್ಯಾಂಕ್ ಯು.